ಹಾಯ್ ಆಲ್, ನಾನಿವತ್ತು ಇಲ್ಲಿ ದೊಡ್ಡ ಪಾತ್ರೆಯ ತಂಬುಳಿನ ಮಾಡಿ ತೋರಿಸ್ತಾ ಇದ್ದೀನಿ. ಬಿಕಾಸ್ ಈಗ ವೆದರ್ ಒಂಥರ ಇದೆಯಲ್ವಾ, ಸೊ ಅದಕ್ಕೆ ಕೆಮ್ಮು ಶೀತಕ್ಕೆ ಈ ಥರನೂ ಕೂಡ ಒಂದು ರೆಮಿಡಿ ಆಗಿರುತ್ತೆ. ಹಾಗಾಗಿ ಇಲ್ಲಿ ನಾನು ಒಂದು ಮುಷ್ಟಿಯಷ್ಟು ದೊಡ್ಡ ಪಾತ್ರೆನ ತೊಗೊಂಡಿದ್ದೀನಿ, ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ನ ಬಿಸಿಗೆ ಇಟ್ಕೊಂಡಿದ್ದೀನಿ, ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಏನು ನಾನು ದೊಡ್ಡ ಪಾತ್ರೆ ತೊಳೆದು ಇಟ್ಕೊಂಡಿದ್ದಾನೆ, ಆ ದೊಡ್ಡ ಪಾತ್ರೆನ ಒಂದು ಪ್ಯಾನಿಗೆ ತುಪ್ಪ ಹಾಕ್ಕೊಂಡಿದ್ದಲ್ಲ ಅದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ಒಣಮೆಣಸಿನ ಹಾಕ್ಕೊಂಡಿದ್ದೀನಿ. ಹಾಗೆ ಗ್ಯಾಸ್ನ ಆಫ್ ಮಾಡಿ ಇದು ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಕಾಯನ್ನು ಹಾಕ್ಕೊಂಡಿದ್ದೀನಿ. ಈ ಪ್ಯಾನ್ ಬಿಸಿಗೆ ಕಾಯಿ ಹಸಿ ವಾಸನೆ ಹೋಗುತ್ತೆ, ಅಷ್ಟೇ ಸಾಕು. ಆದರೆ ಒತ್ತೋಗ್ಬಿಟ್ರೆ ಟೇಸ್ಟ್ ಚೆನ್ನಾಗಿಲ್ಲ. ಹಾಗಾಗಿ ಈಗ ಇದು ಫುಲ್ ಕೂಲ್ ಡೌನ್ ಆದಮೇಲೆ ಮಿಕ್ಸಿ ಜಾರಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡಿರೋದೆಲ್ಲ. ಹಾಗೆ ರುಚಿಗೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಮಿಕ್ಸಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಫೈನ್ ಪೇಸ್ಟ್ನ ಮಾಡ್ಕೊಂಡಿದ್ದಾದಮೇಲೆ ಒಂದು ಪಾತ್ರೆಗೆ ಈ ಪೇಸ್ಟನ್ನು ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಮಜ್ಜಿಗೆನ ಹಾಕ್ಕೋಬೇಕು, ಗಟ್ಟಿ ಮೊಸರನ್ನ ಹಾಕ್ಕೋಬಾರ್ದು, ಮಜ್ಜಿಗೆ ಹಾಕ್ಕೋಬೇಕು, ಆವಾಗಲೇ ಟೇಸ್ಟ್ ತುಂಬ ಚೆನ್ನಾಗಿರೋದು. ಈಗ ಮಜ್ಜಿಗೆನ ಹಾಕ್ಕೋತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಮತ್ತೆ ಬೇಕಾದರೆ ಹಾಕ್ಕೊಳ್ಳಿ. ಹಾಗೆ ಒಂದು ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ಕೊಂಡ್ಬಿಟ್ರೆ ಟೇಸ್ಟಿಯಾಗಿರೋವಂತಹ ದೊಡ್ಡ ಪಾತ್ರೆಯ ತಂಬುಳಿ ರೆಡಿ ಆಗುತ್ತೆ. ಸಾಂಬಾರು ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು. ಥ್ಯಾಂಕ್ ಯು.